ಹಲೋ, ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಕಂಟಿನ್ಯೂಷನ್ ಆಫ್ ಪಾರ್ಟ್ 1. ಏನು ಅದ್ರಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಬೇಬಿ ಫುಡ್ ಅಲಾಂಗ್ ವಿತ್ ಸ್ಮೂತಿ ಆ್ಯಂಡ್ ವೆಜಿ ಸಲಾಡ್. ನೋಡಿ, ನಾನೇನು ಪಾರ್ಟ್ 1 ರೆಸಿಪಿ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಸ್ಮೂತಿ ಈ ಥರ ತಿಕ್ನೆಸ್ ಇರುತ್ತೆ. ಬಟ್ ನಮ್ಗೆ ಇನ್ನೂ ಒಂಚೂರು ತಿಕ್ನೆಸ್ ಕಮ್ಮಿ ಆಗಬೇಕಂದ್ರೆ ಮಿಲ್ಕ್ನ ಸಹ ಬಾಯ್ಲ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ಯಾರಿಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅವ್ರಿಗೆ ಹನಿ ಮಿಕ್ಸ್ ಮಾಡ್ಕೊಂಡ್ರೂ ಸಖತ್ ಅನಿಸುತ್ತೆ. ನಾನು ಆ್ಯಕ್ಚುಲಿ ಆ ಥರನೇ ಪ್ರಿಫರ್ ಮಾಡ್ತೀನಿ, ನನಗೆ ಆ ಥರ ಇಷ್ಟ. ಬಟ್ ನೋಡಿ, ನಾನಿನ್ನು ಡಯಟ್ ಯಾರ್ಯಾರು ಮಾಡ್ತಿದ್ದಾರೋ ಅವ್ರಿಗೆ ಈ ಸ್ಮೂತಿನೇ ತುಂಬ ಹೆಲ್ಪ್ಫುಲ್. ಬಟ್ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಆಫ್ ಬ್ರೆಸ್ಟ್ ಫೀಡಿಂಗಿಂದ ನಾನಿನ್ನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಬೇಡ ಅಂತಿದ್ದಾರೆ. ನೋಡೋಣ, ಸಪೋಸ್ ಆ ಥರ ಏನಾದರೂ ನಾನು ಮಾಡಿದ್ರೆ ಆ ಥರ ಒಂದು ವಿಡಿಯೋ ಸಹ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಹೇಳ್ತೀನಿ, ನೆಕ್ಸ್ಟ್ ವೆಜಿ ಸ್ಯಾಲಡ್ ಇದೆ ಅಲ್ಲ, ಅದನ್ನು ಮಾತ್ರ ನೀವು ಅದನ್ನು ಮಾತ್ರ ಪ್ರಿಪೇರ್ ಮಾಡಲೇಬೇಕು. ಬಿಕಾಸ್ ನಮ್ಮ ತಂಗಿನೂ ಸಹ ಸಖತ್ತಿದೆ ಅಂತ ಹೇಳಿ ಅವಳು ತಿಂದಳು. ಯಾರ್ಯಾರು ಅದನ್ನು ಮಾಡ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದು ಮರಿಬೇಡಿ, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತ. ನೋಡಿ, ಅದನ್ನು ಹೆಂಗೆ ಮಾಡೋದಂತ ನೋಡಿಸ್ಕೊಡ್ತೀನಿ. ಇದಾಯಿತು ಫಟಾಫಟ್ ಅಂತ. ನೆಕ್ಸ್ಟ್ ಇನ್ನೊಂದು ಆಗೋಯ್ತು ಹಂಗೆ ಅಷ್ಟಲ್ಲ. ಇದು ನಾನು ಹೇಳಿದ್ನಲ್ವಾ, ಇದು ನನಗೋಸ್ಕರ ಸ್ಯಾಲೆಡ್. ನೋಡಿ, ಇದು ಬೆಂದೋಗಿದೆ ಅಷ್ಟರಲ್ಲಿ. ಇದು ಸಿಂಪಲ್. ಇದು ತಗೊಂಡೊಂದು ಬೌಲಲ್ಲಿ ಹಾಕ್ಕೊಬಿಡೋಣ. ಅದಕ್ಕಿಂತ ಮುಂಚೆ ಇದನ್ನು ನೋಡಿ, ಒಂಚೂರು ಟೊಮಾಟ, ಒಂಚೂರು ಉಪ್ಪು, ಒಂದು ಚಿಟಿಕೆ ಅಷ್ಟು ಚಾಟ್ ಮಸಾಲ, ಜೊತೆಗೆ ಜೀರಾ ಪೌಡ್ರ್ ಒಂಚೂರು ಇದ್ರೆ ಪೆಪ್ಪರ್ ಪೌಡರ್. ಇಷ್ಟೇ ರೀ 5 ಇಂಗ್ರೀಡಿಯೆಂಟ್ಸು. ಈ ಥರ ಬೇಯಿಸ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನೋಡೋಣ. ಇದು ಜಾಸ್ತಿ ಆಗೋಯ್ತು, ಟೊಮಾಟ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದಾರೆ, ಸಾಕಿಷ್ಟೇ ನನಗೆ. ನೋಡಿ, ಮಿಕ್ಸ್ ಆಯಿತು, ಎಲ್ಲ ಪ್ರಿಪೇರ್ ಆಗಿದೆ. ಕಲರ್ಫುಲ್ಲಾಗಿ ಅನ್ನಿಸ್ತಿದೆ ಅಲ್ಲ. ಈ ಥರ ನಿಮಗೂ ಯಾವ ವೆಜ್ಜಸ್ ಬೇಕಾದರೆ ಎಲ್ಲ ವೆಜ್ಜಸ್ಸು ಗುಡ್ಡೆ. ಸೊ ನಿಮಗೂ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಆ ಥರ ಎಲ್ಲ ನೀವು ಬೇಕಾದರೆ ಬೇಯಿಸಿ ಈ ಥರ ಮಿಕ್ಸ್ ಮಾಡಿ ತಿಂದರೆ ಒಂಥರ ಸ್ಯಾಲಡ್ ಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತಿಂದಾದ್ಮೇಲೆ ಒಂದೊತ್ತೇನು ತಿನ್ನಬಾರ್ದು, ಆದರೆ ಇದು ನಾನು ಸ್ನ್ಯಾಕ್ಸ್ ಥರ ತೊಗೊತೀನಿ. ಎತ್ಕೋ. ಚೆನ್ನು ತಿಂತವ ನೀವು. ಸ್ಮೆಲ್ ಚೆನ್ನಾಗಿ ಬಂದಿದೆ ಚಾಟ್ ಮಸಾಲದೆಲ್ಲ. ಆ್ಯಕ್ಚುಲಿ ಇವಾಗ ನಾನು, ನಮ್ಮ ತಂಗಿ ಮತ್ತು ಪಾಪು ಮೂವರೇ ಇರೋದು. ನನ್ನ ಹಸ್ಬೆಂಡ್ ಇಷ್ಟೊತ್ತು ಇದ್ದರು, ಅವ್ರು ಇವಾಗ ಆಚೆ ಹೋದ್ರು. ಸ್ವಲ್ಪ ಹೊತ್ತು ರೆಸ್ಟ್. ಓಕೆ ನನ್ನ ಡನ್ ವಿತ್ 3 ರೆಸಿಪೀಸ್. ಬೇಬಿಗೆ, ಖುಷಿಗೆ ಊಟ ರೆಡಿ. ಇದು ನಮ್ಮ ತಂಗಿಗೆ. ಈ ಥರ ಒಳ್ಳೆ ಫುಡ್ಸ್ ನನಗೆ ಅಷ್ಟು ಹೋಗಲ್ಲ ಆ್ಯಕ್ಚುಲಿ. ಹಂಗೆ ಕೊಟ್ಟರೆ ಫ್ರೂಟ್ಸ್ ಅವೆಲ್ಲ ತಿಂತೀನಿ, ಮಿಕ್ಸಿಗೆ ಆದರೆ ನನಗೆ ಇಷ್ಟ ಆಗಲ್ಲ. ನೀವು ಆಮೇಲೆ ಒಂದು ಹೇಳೋದು ಮರ್ತದೆ, ಇದ್ರಲ್ಲಿ ನೀವು ಬೇಕಾದರೆ ವಾಟರ್ ಸ್ವಲ್ಪ ಯೂಸ್ ಮಾಡ್ಬೋದು. ಇಷ್ಟ ಯಾರು ಎಲ್ಲ ಬೇಕು ಅಂತ ಅವಳು ಅಳ್ತಿಲ್ಲ, ಬೇಕು ಅಂತ ಆಟ ಅಷ್ಟೇ. ಅದು ಅಳ್ತಿದ್ದಾಳೆ. ಅಳ್ತಿದ್ರು ವಿಡಿಯೋ ತೆಗಿತಾ ಇದ್ದೀರಾ ಅನ್ಕೋಬೇಡಿ, ತಿನ್ನಿಸ್ತೀನಿ. ಇದು ನನಗೆ 3 ಫುಡ್ಸ್ ರೆಡಿ ಆಯಿತು. ಬನ್ನಿ, ಅವಳು ಎಷ್ಟು ಇಷ್ಟಪಟ್ಟು ತಿಂತಾಳೆ ನೋಡಿ. ಬೇಕಾದ್ರೆ ನೋಡಿ, ಗಿಳಿಗಳು ಇತ್ತು, ನೋಡಿದ್ರಾ? ಮಿಸ್ ಆಯ್ದ ವಿಡಿಯೋ ಹಚ್ಚಿನಾಗೋಕೆ ಎಲ್ಲದೆ ಗೊತ್ತಿಲ್ಲ, ನೋಡೋಣ, ಆಮೇಲೆ ನೋಡ್ತೀನಿ. ವಿಡಿಯೋದಲ್ಲಿ ಬಂದಿದ್ರೆ ಮಾತ್ರ ಸಖತ್ತಿರುತ್ತೆ. ಆ್ಯಕ್ಚುಲಿ ಗಿಳಿಗೆ ಈವ್ನಿಂಗ್ ಟೈಮ್ಸ್ ಇದು. ಆ್ಯಕ್ಚುಲಿ ಈವ್ನಿಂಗ್ 5:30 ಆಲ್ಮೋಸ್ಟ್ ಬಿಕ್ಕಳಿಕೆ ಬಂದುಬಿಟ್ಟಿದೆ. ಇವಾಗ ಫುಡ್ ಅವಳು ತಿನ್ನಲ್ಲ, ಇಷ್ಟಪಡಲ್ಲ. ಒಂಚೂರು ಹೊತ್ತು ಆದಮೇಲೆ ಬಿಕ್ಕಳಿಕೆ ಬಂದಾಗೂ ತಿನ್ನಿಸ್ಬೇಡಿ, ಅದು ವಾಪಸ್ ಹೊಳಿತಾ ಇರುತ್ತಲ್ಲ, ಅದು ಒಳ್ಳೆಯದಲ್ಲ. ನೋಡಿ ಮತ್ತೆ ಹೋಯ್ತು. ಅಯ್ಯೋ, ಮಿಸ್ ಆಗಿಬಿಟ್ರಿ. ಯಾವಾಗಾದ್ರೂ ಅದಕ್ಕೆ ವೇಟ್ ಮಾಡಿ ನಾನು ವಿಡಿಯೋ ತೆಗ್ದಾಕ್ತೀನಿ, ನಿಮಗೆ ಸಾಕಾದ ಅನ್ಸುತ್ತೆ. ನಾನು ಎಷ್ಟು ಟ್ರೈ ಮಾಡ್ತೀನಿ ಅದನ್ನು ಗಿಳಿಗಳನ್ನ ಹಿಡ್ಕೊಡೋಣ ಅಂತ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಯಾವಾಗಾದರೂ ಅದಕ್ಕಂತಲೇ ಕುತ್ಕೊಂಡು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ವಿಡಿಯೋ. ಈ ಥರ ನಾವು ಆ್ಯಕ್ಚುಲಿ ನೇಚರ್ನ ನೋಡ್ಸ್ಕೊಂಡೇ ತಿನ್ಸೋದು ರೂಢಿ ಮಾಡಿಬಿಟ್ಟಿದ್ದೀರಿ ಅವ್ರಿಗೆ. ಟಿ ವಿ ಆಗಲಿ ಮತ್ತೊಂದಾಗಲಿ.
ನೋಡಿ ಕೃತಿ ಈ ರೀತಿನೇ ಅವಳು ಆ್ಯಕ್ಚುಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಯಾವಾಗಲೂ ಊಟ ಮಾಡ್ತಿರ್ತಾಳೆ. ಮಕ್ಕಳು ಓಡಾಡ್ತಾರಲ್ಲ ಸಾಯಂಕಾಲ ಟೈಮ್, ಅದನ್ನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ತಿನ್ನೋದು ಅವಳಿಗೆ ರೂಢಿ. ನಾನು ಹೇಳಿದ್ನಲ್ವ, ಈ ಥರ ಔಟ್ಸೈಡ್ ತಿನ್ನೋದ್ರಿಂದ ಅದು ಇದು ನೋಡಿಕೊಂಡು ಅವ್ರು ತುಂಬಾ ಆ್ಯಕ್ಟಿವ್ ಆಗಿರೋಕ್ಕೂ ತುಂಬ ಯೂಸ್ ಆಗುತ್ತೆ. ಎಲ್ಲಾರ್ಗು ಈ ಥರ ಟೈಮು ಇರಲ್ಲ, ಯಾರಿಗಿದೆಯೋ ಅವ್ರು ಮಾತ್ರ ಈ ಥರ ಮಾಡಿ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ತೋರ್ಸೋದು ಮರ್ತೋಗಿದೆ ನಾನು. ನೋಡಿ ಇದು ಸಿಲಿಕಾನ್ದು ತುಂಬ ಯೂಸ್ಫುಲ್. ನೋಡಿ ಈ ಥರ ಬೇಬಿ ಆ್ಯಕ್ಚುಲಿ ಈ ಥರ ಎಳ್ಕೊಂಡ್ರು ಬೇಬಿಗೂ ಹಾರ್ಮ್ನೆಸ್ ಇಲ್ಲ. ಮತ್ತು ನಾವು ಪ್ಲ್ಯಾಸ್ಟಿಕ್ಕಲ್ಲಿ ಹಾಕೋದು ಬಿಸಿ ಬಿಸಿ ಅಷ್ಟು ಇದಲ್ಲ, ಉತ್ತಮ ಅಲ್ಲ. ಸೊ ಈ ಥರ ತಗೊಳ್ಳಿ, ಯೂಸ್ ಆಗುತ್ತೆ. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಜಸ್ಟ್ ಒಂದು 300 ಅನಿಸುತ್ತೆ, 3 to 350 ಅಷ್ಟೇ. ವರ್ತಿ ಪ್ರಾಡಕ್ಟ್ ಇದು. ಆಮೇಲೆ ಇದು ಬೇಬಿ ಕಚ್ಚುತ್ತಲ್ವಾ, ನೋಡಿ ಸ್ಪೂನ್ ನೋಡಿ ಯಾವ ಥರ ಇದೆ ಅಂದರೆ ಈ ಥರ ಟ್ವಿಸ್ಟ್ ಆಗುತ್ತೆ. ತಿನ್ಬೇಕಂದ್ರೆ ನೋಡಿ ತಿನ್ನಿಸ್ತೀನಿ ನಾನು ಆ್ಯಕ್ಚುಲಿ ಫಸ್ಟೆಲ್ಲ ಸ್ಪೂನಲ್ಲಿ ತಿನ್ಸೋಕೆ ಹೋಗ್ಬಿಡಿ, ಕೈ ಅಮ್ಮನ ಕೈ ರುಚಿಗಿಂತೂ ಬೇರೆ ರುಚಿ ಇಲ್ಲ. ಅವಳು ಏನು ನೋಡ್ತಿದ್ದಾಳೆ ಗೊತ್ತಾ, ಅವಳು ಫೇವ್ರೆಟ್ ಬೆಕ್ಕುನು ನಾಯಿ. ಎಲ್ಲೋದು ಅದನ್ನು ಸರ್ಚ್ ಮಾಡ್ತಿದ್ದಾಳೆ, ಅದನ್ನ ನೋಡ್ಕೊಂಡೇ ತಿನ್ನೋದು ಅವಳಿಗೆ ಅಭ್ಯಾಸ. ನೋಡಿ ಈ ಟೈಮ್ಗೆ ಅವಿಲ್ಲ ಎಲ್ಲೋಯ್ತಂತ ತೋರ್ಸೋಣ ಅಂತ. ಈಚೆಟ್ ಪಡ್ಡ ಪೂಜ ಸಾಡ ಕುಕ್ಕಿ ಸಡಿ ಇಂದ ಅದೊಂದು ಇಂದ ಚಿನ್ನದೆ ಬಿದ್ದಿದ್ದೀನಿ. ಪಣ್ಣ ಬಾಗಲ್ಲ ಬಾಂಧನ 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 ಹೆಂಗ ಕೈ ಎದ್ದು ಚೂಡಿ ನೀನು ತಿಂತಾ ಇದ್ದಾಳೆ ನೋಡಿ, ಬೇಕಾದ್ರೆ ಸೂಪಿಗೆ ಹಾಕೋಕ್ಕೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಕ್ಕಳು, ಬೇಕಾದ್ರೆ ನೋಡಿ. ನಮ್ಮ ತಂಗಿ ನೋಡಿ ನಗ್ತಾ ಇದ್ದಾಳೆ. ಸೊ ನೋಡ್ಕೊಳಕ್ಕೆ ಮುಖ चाट चाट
ನೋಡಿ ಅವಳಿಗೆ ಆಡೋದಂದರೆ ಈ ಥರ ತುಂಬ ಇಷ್ಟ. ಔಟ್ಸೈಡ್ ಇದ್ದರೆ ಎಷ್ಟೊತ್ತು ಬೇಕಾದರೂ ಇಡ್ತಾಳೆ. ಈ ಟೈಮ್ ನಾವು ಮತ್ತೆ ಸಿಗಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ಆದಷ್ಟು ಚಿಕ್ಕ ಮಕ್ಳು ಇರಬೇಕಾದ್ರೆ ಯಾರಿಗೋ ಒಬ್ರು ಕೊಟ್ಬಿಟ್ಟು ನಮ್ಮ ಮಗು ನಮ್ಮ ಹತ್ರ ಬೆಳೆಯೋದಿಲ್ಲ ಅಂತ ನಾಳೆ ದಿನ ನಾವು ನೆನೆಸ್ಕೊಳೋ ಬದಲು ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೋಡಿ ನಾವು ಇವಾಗ ಚಿಕ್ಕ ಮಗು ಅವ್ಗೇನು ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ. ನಾವೇನು ಹೇಳ್ಕೊಡ್ತೀರೋ ಅದೇ ರೀತಿ ಅದು ಬೆಳೆಯುತ್ತೆ ಅಂತ ನನ್ನ ಭಾವನೆ. ಸೊ ಒಳ್ಳೆಯದನ್ನೇ ಹೇಳ್ಕೊಡಿ, ಅವರು ಒಳ್ಳೆಯದಾಗಿ ಬೆಳೀಲಿ, ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ. ನೋಡಿ ನಮ್ಮ ಖುಷಿ ಜೀವನ ಹಿಂಗೆ ನಡೀತಾ ಇದೆ. ಇನ್ನು ಮತ್ತಷ್ಟು ಈ ಥರ ವೀಡಿಯೋಸ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಸಾರಿ ಒಂದು ಲೈಕ್ ಮಾಡಿರಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಆದರೆ ಶೇರ್ ಮಾಡೋದನ್ನು ಮರೀಲೇಬೇಡಿ. ಇನ್ನಷ್ಟು ಜನಕ್ಕೆ ಹಂಚೋಣ, ಸಂತೋಷ ಹಂಚಿದಷ್ಟು ಇನ್ನೂ ಅದಕ್ಕೆ ದುಡ್ಡು ಕೊಡಬೇಕಾ ಇಲ್ವಲ್ಲ ನೋಡಿ. ಅಷ್ಟೇ ಒಂಚೂರು ಟೈಮ್ ಅಷ್ಟೇ. ಬಾಯ್ ಶಪ್ಪಣ್ಣ, ಬಾಯ್ ಶಪ್ಪು, ಬಾಯ್ ಬಾಯ್.